ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಶನೀಶ್ವರ ಅಮಾವಾಸ್ಯೆ, ಅದಕ್ಕೆ ಬೆಳಗ್ಗೆನೆಲ್ಲ ದೇವಸ್ಥಾನ ತೊಳೆದು ಪೂಜೆ ಮಾಡಿಟ್ಟೋಗಿದ್ದೆ. ಈಗ ಸಂಜೆ ಮತ್ತೆ ಎಲ್ಲ ಕಸ ಎಲ್ಲ ಹೊಡೆದು ಪೂಜೆ ಮಾಡಬೇಕಂತ ರೆಡಿ ಮಾಡ್ತಾಯಿದ್ದೀನಿ. ದಾವಣಗೆರೆಯಲ್ಲಿ ಮಳೆ 2 ದಿನದಿಂದ ಮಳೆ ಬರ್ತಿದೆ, ಹನಿ ಬರ್ತಿದೆ, ಮತ್ತೆ ಸ್ಟಾಪ್ ಹಾಕಿದೆ. ಒಂದು ಟೈಮ್ ಜೋರಾಗಿ ಬರುತ್ತೆ ಮಳೆ. ಈಗ ಸ್ವಲ್ಪ ಬರ್ತಾ ಇದೆ, ಬನ್ನಿ ತೋರಿಸ್ತೀನಿ. ತುಂಬ ಗುಡುಕ್ತಾ ಇದೆ. ಹೇಳಿದ್ರ ಎಷ್ಟು ಗುಡುಕ್ತಾ ಇದೆ ಅಂತ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು, ಮಳೆ ಬರ್ತಿದೆ, ನೋಡಬೇಕು ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೋ ಇಲ್ಲ ಅನ್ನೋದು. ರೆಡಿಯಾಗಿದ್ದೀನಿ ನೋಡ್ರಿ, ನಂದು ಔಟ್ಫಿಟ್ಟು. ಕ್ರಾಕ್ ಸೆಟ್ ಥರ ಬನ್ನಿ ಫಸ್ಟ್ ದೀಪಾಚನ. ಇವತ್ತು ಶನೀಶ್ವರ ಅಮಾವಾಸ್ಯೆಯಿಂದ ದೇವರಿಗೆ ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಅದಕ್ಕೆ ನನ್ನ ಮಗಳು ವಿಡಿಯೋ ಮಾಡ್ತೀನಮ್ಮ, ನೀನು ಪೂಜೆ ಮಾಡು ಅಂತ ಹೇಳಿದ್ಲು. ಅದಕ್ಕೆ ಆಯ್ತು ತಗೊಳಮ್ಮ, ನಾನು ಪೂಜೆ ಮಾಡ್ತೀನಿ, ದೇವ್ರಿಗೆ ತುಪ್ಪದ ದೀಪ ಹಚ್ಚಬೇಕು ಅಂತ ತುಪ್ಪನ ಕಾಯಿಸ್ಕೊಂಡು ದೇವ್ರ ಹತ್ರ ಇಟ್ಕೊಂಡು ಹಚ್ತಾ ಇದ್ದೆ. ದೀಪ ಹಚ್ಚಿ ದೇವ್ರಿಗೆ ಕೈ ಬೇಡ್ಕೋತಾ ಇದ್ದೆ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರನ್ನೂ ಕಾಪಾಡು ಅಂತ ಬೇಡ್ಕೋತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದು ಮೊದಲು ಫೇಸ್ ವಾಶ್ ಮಾಡ್ಕೊಂಬರ್ತೀನಮ್ಮ, ನೀನು ಪೂಜೆ ಮಾಡು ಅಂತ ಹೇಳಿದ್ರು. ಅದಕ್ಕೆ ಒಳಗೆ ಉದ್ದಿನ ಕಡ್ಡಿ ಬೆಳಗ್ತಾ ಇದ್ದೆ. ಹೊರಗೆ ಮಳೆ ಬರ್ತಿದ್ದ ಕಾರಣ ಬಟ್ಟೆನೆಲ್ಲ ಮನೆ ಒಳಗೆ ಒಣಗಾಕಿದ್ದೆ ಆ ಸ್ಟ್ಯಾಂಡಲ್ಲಿ. ಆಮೇಲೆ ಹೊರಗಡೆ ಇಟ್ಟರೆ ಆಯಿತು ಅಂತಿದ್ದೆ. ಮಳೆ ಹೋಗ್ತಿತ್ತು. ಅದಕ್ಕೆ ಪೂಜೆ ಮುಗಿಸ್ಕೊಂಡು ಹೋಗೋಣ. ಪೂಜೆ ಎಲ್ಲ ಮುಗಿದ್ರು ಮಳೆ ನಿಲ್ತಾ ಇದ್ದಿಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ದೆ. ನಮ್ಮ ಮನೆಯವರಿಗೆ ಮಳೆ ಭಾಳ ಬರ್ತಿದ್ದೆ, ದೇವಸ್ಥಾನಕ್ಕೆಲ್ಲ ಹೋಗೋದು ಬೇಡ ಬಿಡು ಅಂತಿದ್ರು. ಇಲ್ಲ, ಇವತ್ತು ನಾನು ಹೋಗಲೇಬೇಕು ಅಂತ ಆಟ ಮಾಡ್ತಿದ್ದೆ. ತಡಿ, ಮಳೆ ನೀರಲಿ ಆಯಿತು, ನನಗೆ ನೀರು ಕೊಡು, ನೀರು ಕೊಟ್ಟಾದ್ಮೇಲೆ ಟೀನು ಕೊಡು, ಟೀ ಕುಡಿದು ಫ್ರೆಶ್ ಆಗ್ತೀನಿ, ಆಮೇಲೆ ಹೋಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ಫಸ್ಟ್ ನೀರು ಕೊಟ್ಟು ಟೀ ಕುದಿಯೋಕ್ಕಿಟ್ಟಿದ್ದೆ. ಟೀ ಆದಮೇಲೆ ನಮ್ಮ ಮನೆಯವರಿಗೆ ಟೀ ಕೊಡೋಕೆ ಹೋಗ್ತಿದ್ದೆ. ನಮ್ಮ ಮನೆಯವ್ರು ನೋಡ್ರಿ ಹೆಂಗೆ ಕೂತಿದ್ದಾರೆ. ನಮ್ಮ ಮನೆಯವ್ರಿಗೆ ತಮಾಷೆ ಮಾಡ್ತಿದ್ದೆ, ಎಲ್ಲದೂ ಮುಂದೆ ಮಾಡಿಡಬೇಕಲ್ಲ ನಿನಗೆ ಅಂತ ತಮಾಷೆ ಮಾಡ್ತಿದ್ದೆ. ಅದಕ್ಕೆ ಅಂತಿದ್ಲು ನನ್ನ ಮಗಳು. ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ಲು. ಆಮೇಲೆ ಮಳೆ ನಿಂದಿರುತ್ತು. ಆಮೇಲೆ ಬರ್ರಿ ಹೋಗೋಣ ಅಂತ ಹೇಳಿದೆ. ಗಾಡಿ ಎಲ್ಲ ತಗೊಂಡು ಇದು ಮಾಡ್ತಿದ್ಲು. ನನ್ನ ಮಗಳು ಟವಲ್ ಇಟ್ಕೊತಿದ್ಲು, ತಲೆ ಹಸೆ ಆಗುತ್ತೆ ನಂದು ಅಂತ. ಅವಳಿಗೆ ಮಳೆ ನೆನೆಯೋಕ್ಕೆ ಇಷ್ಟನೇ ಇಲ್ಲ. ಅದಕ್ಕೆ ಬಳೆಯನ್ನು ಸ್ವಲ್ಪ ನಿಂತಿತ್ತು. ಆ ಕಡೆ ಅರುಣ ಥಿಯೇಟ್ರ್ ಕಡೆಗೆ ತುಂಬ ಮಳೆ ಇತ್ತು. ಅದು ಫುಲ್ ರೋಡೆಲ್ಲ ಹಸೆ ಆಗ್ತಿತ್ತು. ನೆಕ್ಸ್ಟು ಅಲ್ಲಿಂದ ಅಂಗಡಿಗೆ ಹೋಗಿ ಶನೀಶ್ವರ ಅಮಾವಾಸ್ಯೆ ಇತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಐಟಮ್ಸ್ಗಳು ತೊಗೋಬೇಕಿತ್ತು. ಅದಕ್ಕೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಹುಷಾರಿದ್ದಿದ್ದಿಲ್ಲ, ಒಂದು ಸ್ವಲ್ಪ ಲೂಸ್ ಮೋಷನ್ ಥರ ಆಗಿತ್ತು. ಅದಕ್ಕೆ ಅತ್ತೆ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಐಟಮ್ಸ್ ತೊಗೊಂಡಲ್ಲ, ಅದನ್ನೆಲ್ಲ ಗಂಟು ಕಟ್ಟೀನಿ ನೋಡಿರಿ. ಇಲ್ಲಿ ಬ್ಲ್ಯಾಕ್ ಬಟ್ಟೆಯಲ್ಲಿ ಗಂಟು ಕಟ್ಟಿದ್ದೀನಲ್ಲ, ಅದರಲ್ಲಿ ಏನೇನಿದೆ ಅಂತ ಹೇಳ್ತೀನಿ ನೋಡಿರಿ. ಕರಿ ಎಳ್ಳು, ಎಳ್ಳೆಣ್ಣೆ, ಅಡಿಕೆ ಎಲೆ, ದಕ್ಷಿಣೆ, ಅದು ಕಪ್ಪು ಬಟ್ಟೆ ಹಾಸಿ ಅದ್ರ ಒಳಗೆಲ್ಲ ಅದನ್ನಿಟ್ಟು ದಕ್ಷಿಣೆ ಎಲ್ಲ ಇಟ್ಟು ಅದನ್ನು ಪೂಜೆ ಮಾಡಿದೆ. ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಹಂಗೆ ದೇವ್ರ ಮುಂದಿಟ್ಟು ಪೂಜೆ ಮಾಡಿದ್ವಿ. ಮನೆಗೆಲ್ಲ ಫ್ಯಾಮಿಲಿನೂ ನಾವೆಲ್ಲರೂ ಮನೆಯವರೆಲ್ಲ ಕೂತ್ಕೊಂಡು ಪೂಜೆ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿದ್ವಿ. ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರೋಣ ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು. ಹಾಗೆ ನಮ್ಮ APMC ಮಾರ್ಕೆಟಿಂದ ಹೋದ್ವಿ. ನಮ್ಮ APMC ಮಾರ್ಕೆಟ್ ಎಷ್ಟು ನೀಟಾಗಿದೆ ನೋಡ್ರಿ, ಒಂಚೂರು ಗಲೀಜಿಲ್ಲ, ಏನಿಲ್ಲ. ಮಾರ್ಕೆಟ್ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಅಲ್ಲಿಂದ ದೇವಸ್ಥಾನ ಹತ್ರ ಹೋದ್ವಿ. ತುಂಬ ರಶ್ ಇತ್ತು, ನೋಡಿ ಎಷ್ಟು ರಶ್ ಇದೆ. ಎಳ್ಳು ಬತ್ತಿನ ಬೆಳಗ್ಗೆ ಅದನ್ನಲ್ಲಿ ಕುಂಡ್ಲ ಮಾಡಿರ್ತಾರೆ, ಆ ಕುಂಡ್ಲದೊಳಗೆ ಹಾಕಿದ್ವಿ. ನಮ್ಮ ಮನೆಯವ್ರು ದರ್ಶನ ಮಾಡ್ಕೊಂಬರೋಣ ಒಳಗೆ ಹೋಗಿ ಅಂತ ಹೇಳಿದ್ರು. ಒಳಗೆ ಹೋಗೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇತ್ತು. ಹಂಗೆ ದೇವ್ರ ದರ್ಶನ ಮಾಡಿದೆ, ದೇವ್ರನ್ನ ವಿಡಿಯೋ ಮಾಡಿಕೊಂಡು ಹೊರಗೆ ಬಂದೆ. ಹೊರಗಡೆ ಗಾಡಿ ತೊಗೊಂಡು ಹೋಗೋಕ್ಕೆ ಜಾಗನೇ ಬಿಡ್ತಿಲ್ಲ. ಇಲ್ಲಿ ಫುಲ್ಲು ಕ್ಯೂ, ಮೇನ್ ರೋಡು ತನಕ ಕ್ಯೂ ಇತ್ತು. ಅಲ್ಲಿಂದ ದರ್ಶನ ಎಲ್ಲ ಮಾಡ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ನಾನು ಇದೇ ಫಸ್ಟ್ ಈ ದೇವಸ್ಥಾನಕ್ಕೆ ಬಂದಿದ್ದು ಅಂತ. ನಮ್ಮ ಮನೆಯವರು ಹೇಳ್ತಿದ್ರು, ನಾನು ಇದನ್ನು ನೋಡಿದ್ದೆ ದೇವಸ್ಥಾನಕ್ಕೆ, ನಾನು ಇದೇ ಫಸ್ಟ್ ಬಂದಿರೋದು ಅಂತ ಹೇಳ್ತಿದ್ರು. ಹಂಗೆ ನಮ್ಮ ಮನೆಯವ್ರ ಜೊತೆ ಮಾತಾಡ್ಕೋತಾ ಮುಂದೆ ಬಂದು ಅಲ್ಲಿ ನೋಡ್ತಿದ್ದೆ, ವೀಡಿಯೋಸ್ ಮಾಡೋಣ ಅಂತ. ಎಷ್ಟೊಂದು ಜನ ಇದ್ದಾರಲ್ಲಪ್ಪ, ಯಾವಾಗ ದರ್ಶನ ಆಗುತ್ತೆ ಅಂತ. ನಾವು ಹೋದಾಗ ಅಲ್ಲೇ 9 ಗಂಟೆ 8:45 ಆಗಿತ್ತು. ಅಲ್ಲಿ ತುಂಬ ರಶ್ ಇತ್ತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ದೇವ್ರಿಗೆ ಕೈ ಮುಗಿದು ಹೋಟ್ಲಿಂದ ಪಾರ್ಸಲ್ ತೊಗೊಬಂದಿದ್ದೀನಿ. ಮತ್ತೇನು ಮಾಡೋದು, ಟೈಮ್ ಆಗಿದೆ ಅಂತ ಊಟ ಮಾಡಬೇಕು.
ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ.